ಕೇಳುಗರೆ, ಇದು 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇಂದಿನ ವಿಷಯ ಕಾನೂನು ಜಾಗೃತಿ. ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಪ್ರತಿದಿನ ಬೆಳಿಗ್ಗೆ 7ರಿಂದ 10:30 ಮರುಪ್ರಸಾರ ಸಂಜೆ 6ರಿಂದ 9:30 ಇರುತ್ತದೆ. ಅಜ್ಜ, ಎಲ್ಲದಿರ್ ನೀವು? ಬರ್ರಿ, ಜಲ್ದಿ ಹೋಗೋನು, ಇನ್ನ ಕಾರ್ಯಕ್ರಮ ಚಾಲು ಮಾಡ್ಬೇಕು ನಮ್ದು. ಲಕ್ಷ್ಮಿ, ಬಂದೆ. ಒಂದ ನಿಮಿಷ, ನಾನು ನಿಮ್ಮಂಗ ಹರಿಯದಮಲ್ಲ, ಜಲ್ದಿ ರೆಡಿ ಆಗಾಕ. ಆದ್ರ ಅಜ್ಜ, ನಮ್ಮ ಕಾರ್ಯಕ್ರಮ ಕೇಳೋರು ಕೂತಾರಲ್ಲಿನ, ಜಲ್ದಿ ಹೋಗ್ಬೇಕು ನಾವು. ಬರ್ರಿ ಹೋಗೋನು. ನಾ ಬಂದ ಬಿಟ್ಟೆ, ಬಾ ಹೋಗು ನಡಿ. ಬರ್ರಿ ಹಂಗಾರ, ನಡಿ ರಜ್ಜ ಹೋಗೋನು. ನಮ್ಮ ರೇಡಿಯೋ ಸ್ಟೇಷನ್ಗೆ ಹೋಗಿ ಕಾರ್ಯಕ್ರಮ ಚಾಲು ಮಾಡೋನು. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇದು ಹಿರಿಯರ ಗೌರವ ಮತ್ತು ಅವರ ಕಲ್ಯಾಣಕ್ಕಾಗಿ ಸಮರ್ಪಿತ ಆಗ್ಯದ. ನಮ್ಮ ಜೊತೆ ಅದಾರ ನಮ್ಮ ಪ್ರೀತಿಯ ಅಜ್ಜ ಭರತ್ ಮತ್ತು ನನ್ನ ಪ್ರೀತಿಯ ಮೊಮ್ಮಗಳು ಲಕ್ಷ್ಮಿ. ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ಕಾರ್ಯಕ್ರಮವು ನಮ್ಮ ಹಿರಿಯರಿಗೆ ಲಭ್ಯವಿರುವ ವಿವಿಧ ಕಲ್ಯಾಣ ಯೋಜನೆಗಳಿಗೆ ಮತ್ತು ಅವುಗಳಿಂದ ಹೆಂಗೆ ಲಾಭ ಪಡಿಬಹುದು ಎಂಬ ವಿಷಯಕ್ಕೆ ಸಂಬಂಧಪಟ್ಟದ. ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮ ನಮ್ಮ ಇಡೀ ದೇಶದಾಗ 200 ಸಮುದಾಯ ಬಾನುಲಿ ಕೇಂದ್ರದಾಗ ಮತ್ತು 10 ಭಾಷೆದಾಗ ಪ್ರಸಾರ ಆಗತೈತಿ. ಇದು ಅಷ್ಟ ಅಲ್ದ ಬ್ಯಾರೆ ಉಪಭಾಷೆ ಒಳಗೂ ಪ್ರಸಾರ ಆಗತೈತಿ. ಇದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಮಾರ್ಗದರ್ಶನದಾಗ ನಡಾತೈತಿ ನೋಡಜ್ಜ. ಹೌದು ಲಕ್ಷ್ಮಿ, ಇದು ಅಷ್ಟೇ ಅಲ್ಲದೆ ಸ್ನೇಹಿತರೆ, ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಸಮಾಜದಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನ ಖಾತ್ರಿಪಡಿಸಲು ಸದಾ ಬದ್ಧವಾಗಿರುವ ಒಂದು ಸಚಿವಾಲಯ ಆಗ್ಯದ. ಅಷ್ಟೇ ಅಲ್ಲದೆ ಈ ಸಚಿವಾಲಯ ಶಾರೀರಿಕ ದಿವ್ಯಾಂಗರು, ಹಿಂದುಳಿದ ಮತ್ತು ಅತ್ಯಂತ ಹಿಂದುಳಿದ ವರ್ಗಗಳು, ಹಿರಿಯ ನಾಗರಿಕರು ಮತ್ತು ಇತರೆ ವಿಶೇಷ ಗುಂಪುಗಳಿಗೆ ಸಮಾನತೆ ಮತ್ತು ನ್ಯಾಯವನ್ನು ಒದಗಿಸಲು ಹೊಸ ನೀತಿಗಳನ್ನು ರೂಪಿಸಿ ಕಾರ್ಯಕ್ರಮವನ್ನು ನಿರ್ವಹಿಸಕತ್ತದ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಹಿರಿಯ ನಾಗರಿಕರು ಗೌರವಯುತವಾದ ಜೀವನವನ್ನು ನಡೆಸಬೇಕು. ಅವರಿಗಿರುವ ಹಕ್ಕುಗಳ ಬಗ್ಗೆ ಅವರು ತಿಳಿಯಬೇಕು. ಅದಕ್ಕಾಗಿಯೇ ಈ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಎಲ್ಲಾ ಹಿರಿಯ ನಾಗರಿಕರಿಗೂ ಸರ್ಕಾರದಿಂದ ಸಿಗುವ ಸೌಲಭ್ಯಗಳು, ಕಾನೂನು ಸಲಹೆ, ಆರೋಗ್ಯ ಸಲಹೆ, ಇನ್ನು ಅನೇಕ ಸಂಗತಿಗಳನ್ನು ಈ ಕಾರ್ಯಕ್ರಮದ ಮೂಲಕ ಎಲ್ಲಾ ಹಿರಿಯ ನಾಗರಿಕರಿಗೆ ತಲುಪಿಸುವ ಪ್ರಯತ್ನ. ಈ ಕಾರ್ಯಕ್ರಮವು ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನಿಂದ ಜನಹಿತಕ್ಕಾಗಿ ಜಾರಿ. ಈ ಇಲಾಖೆ ಯಾವ್ಯಾವ ಪ್ರಾಯೋಗಿಕ ಯೋಜನೆಗಳನ್ನು ಒಳಗೊಂಡದಂದ್ರೆ ಹಿರಿಯ ನಾಗರಿಕರ ಸಮಗ್ರ ಕಾರ್ಯಕ್ರಮ, ಹಿರಿಯ ನಾಗರಿಕರ ರಾಷ್ಟ್ರೀಯ ಸಹಾಯವಾಣಿ ಸೇವೆ 14567, ಹಿರಿಯರಿಗೆ ಜೆರಿಯಾಟ್ರಿಕ್ ತಜ್ಞರಿಂದ ತರಬೇತಿ ಕಾರ್ಯಕ್ರಮ. ಅಷ್ಟೇ ಅಲ್ಲದೆ ಹಿರಿಯ ನಾಗರಿಕರ ವಯೋವೃದ್ಧಿ ಅಭಿವೃದ್ಧಿ ಯೋಜನೆ ಆಗಿರಬಹುದು, ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಮತ್ತು ಕಣ್ಣಿನ ಪೊರೆ ಶಸ್ತ್ರಚಿಕಿತ್ಸೆ. ಇಷ್ಟೇ ಅಲ್ಲದೆ ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣಗಳ ಹಕ್ಕುಗಳನ್ನು ಈ ಯೋಜನೆ ಒಳಗೊಂಡದ. ಈ ಎಲ್ಲ ಯೋಜನೆಗಳು ಮತ್ತು ಸೇವೆಗಳು ಹಿರಿಯ ನಾಗರಿಕರಿಗೆ ಸಾಮಾಜಿಕ ಭದ್ರತೆ, ಆರೋಗ್ಯ ಕಾಳಜಿ ಮತ್ತು ಆರ್ಥಿಕ ಬೆಂಬಲವನ್ನು ಒದಗಿಸಾಕ ಕಟಿಬದ್ಧ ಆಗ್ಯದ ನೋಡು. ಗೆಳೆಯರೇ, ನಮ್ಮ ಹಿರಿಯರು ಯಾವಾಗಲೂ ನಮ್ಮ ಸಮಾಜದ ಸಾಂಸ್ಕೃತಿಕ ಆಸ್ತಿಯಾಗಿ ಉಳಿದಾರ ಮತ್ತು ಅವ್ರ ಮಾರ್ಗದರ್ಶನದಾಗ ನಾವು ಯಾವಾಗಲೂ ಒಳ್ಳೆಯದನ್ನು ಕಾಣ್ತೀವಿ ಮತ್ತು ಅವ್ರು ಯಾವಾಗಲೂ ಅವ್ರ ಮಾರ್ಗದರ್ಶನ ನಮ್ಮ ಜೊತೆಯಾಗಿ ಇರ್ತೈತಿ. ಮತ್ತು ನಾವು ಏನರ ಮಹತ್ವದ ಕಾರ್ಯ ಮಾಡ್ಬೇಕಂದ್ರೆ ಅವ್ರ ಆಶೀರ್ವಾದ ಸದಾ ನಮ್ಮ ಮೇಲೆ ಇರ್ಬೇಕು, ಅದು ಬಹಳ ಮುಖ್ಯ. ಆದ್ರೆ ಅವ್ರಿಗೆ ವಯಸ್ಸಾದಂಗೆ ಅವರ ದೈಹಿಕ ಮತ್ತು ಮಾನಸಿಕ ಸಮಸ್ಯೆಗಳು ಹೆಚ್ಚಾಗತ್ತಾವ. ಇನ್ನೊಂದು ದುಃಖದ ಸಂಗತಿ ಏನಂದ್ರೆ ಅವರ ಪ್ರೀತಿ ಪಾತ್ರರು ಅವರಿಂದ ದೂರವಾಗುವ ಸಾಧ್ಯತೆಗಳು ಅದಾವು.
ಅವರು ತಮ್ಮ ಜೀವನವನ್ನು ಅವರಿಗಾಗಿ ಮುಡಿಪಾಗಿಟ್ಟಿರ್ತಾರೆ. ಅಂಥವ್ರ ಜೊತೆ ಈಗ ನಾವು ನಿಲ್ಬೇಕು. ಅವರಿಗೆ ಬೇಕಾಗುವಂಥ ಪ್ರತಿಯೊಂದು ಅಗತ್ಯತೆಗಳನ್ನು ಪೂರೈಸ್ಬೇಕು ಅವರು, ಮತ್ತು ಅವರಿಗೆ ಕಾಳಜಿಯಿಂದ ನೋಡ್ಕೋಬೇಕು. ಹೌದಿಲ್ಲ ಅಜ್ಜ? ಹೌದು ಸರಿಯಾಗಿ ಹೇಳಿ ನೋಡಿ ಲಕ್ಷ್ಮಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಕೆಲವರು ಹಿರಿಯ ನಾಗರಿಕರನ್ನ ಹೊರೆ ಅಂತ ತಿಳ್ಕೊಳಕತ್ತಾರ. ಇದರಿಂದ ಸಮಾಜದಾಗ ಹಿರಿಯರ ಮೇಲಿನ ದೌರ್ಜನ್ಯ ಹೆಚ್ಚಾಗತ್ತದ ನೋಡಿ ಲಕ್ಷ್ಮಿ. ಹೇ ಅಜ್ಜ, ಏನು ಹೇಳತ್ತೀನಿ, ಹಿರಿಯರು ಯಾವಾಗಲೂ ನಮಗೆ ವಜ್ಜೆ ಅಲ್ಲ. ಅವರು ಜೀವನ ಬಹಳ ತಿಳ್ಕೊಂಡಾರ. ಜೀವನದಾಗ ಬರೋ ಎಲ್ಲ ಸಮಸ್ಯೆಗಳ ಬಗ್ಗೆ ಸಂಪೂರ್ಣ ಮಾಹಿತಿ ಅವ್ರಿಗೆ ಐತಿ, ಮತ್ತು ಅವ್ರು ಅದಕ್ಕಾಗಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಾರ. ಮತ್ತು ಅವ್ರಿಗೆ ಅನುಭವನೂ ಭಾಳ ಐತಿ ಹೆಂಗೆ ಅದನ್ನು ಹ್ಯಾಂಡಲ್ ಮಾಡ್ಬೇಕಂತೇಳಿ. ಅವ್ರು ಹೆಂಗೆ ನಮ್ಗೆ ಹೊರಿ ಆಗಕ್ಕೆ ಹೋಗ್ತಾರಜ್ಜ? ಚಲೋ ಹೇಳಿದ್ ನೋಡಿ ಲಕ್ಷ್ಮಿ. ನನಗೆ ನಿನ್ನ ಮೇಲೆ ಭಾಳ ಹೆಮ್ಮೆ ಆಗ್ತದ. ಆದ್ರೆ ಈಗಿನ ಪೀಳಿಗೆಯವರು ಅದನ್ನ ಅರ್ಥ ಮಾಡ್ಕೊಳಕತ್ತಿಲ್ಲ, ಮತ್ತು ಹಿರಿಯರ ಮೇಲಿನ ದೌರ್ಜನ್ಯ ಹೆಚ್ಚಾಗತ್ತದ. ಇದನ್ನ ತಡೆಯಾಕ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಿರಿಯರ ವಿರುದ್ಧ ದೌರ್ಜನ್ಯ ತಡೆಯಲು ಮತ್ತು ಸಾಮಾಜಿಕ ಹಿಂಸೆ ಹಾಗೂ ಇತರ ಅಪರಾಧಗಳ ವಿರುದ್ಧ ಜಾಗೃತಿ ಮೂಡಿಸಲು ಅಟಲ್ ವಯೋ ಅಭ್ಯುದಯ ಯೋಜನೆ ಪ್ರಾರಂಭಿಸ್ಯಾರ ನೋಡು. ಖರೆ ಹೇಳಿದೆ ಅಜ್ಜ ನೀ. ಅಟಲ್ ವಯೋ ಅಭ್ಯುದಯ ಯೋಜನೆಯು ನಮ್ಮ ಹಿರಿಯರನ್ನ ಸಬಲೀಕರಿಸುವ ಮತ್ತು ದೌರ್ಜನ್ಯ, ಮಾನಸಿಕ ಮತ್ತು ದೈಹಿಕ ಹಿಂಸೆ ಮತ್ತು ಅವಮಾನದ ವಿರುದ್ಧ ಜಾಗೃತಿ ಮೂಡಿಸಕ ಹುಟ್ಟೈತಜ್ಜ ಅದ. ಇದರಿಂದ ಇಂತಹ ಘಟನೆಗಳನ್ನು ತಡಿಬಹುದು, ಮತ್ತು ಮಾನಸಿಕ ಚಿತ್ರಹಿಂಸೆ ಮತ್ತು ಇತರ ಅಪರಾಧಗಳ ವಿರುದ್ಧ ಜಾಗೃತಿ ಮತ್ತು ರಕ್ಷಣೆಯನ್ನು ಸಹ ಒದಗಿಸ್ತದ ಅಜ್ಜ ಇದು. ಹೌದು ಲಕ್ಷ್ಮಿ, ನಿಂಗೆ ಗೊತ್ತಾ ಲಕ್ಷ್ಮಿ, ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರಿಗೆ ಕಾನೂನು ಸಲಹೆ ಮತ್ತು ಮಾರ್ಗದರ್ಶನ ನೀಡಲು ರಾಷ್ಟ್ರೀಯ ಸಹಾಯವಾಣಿ 14567 ಸ್ಥಾಪನೆ ಮಾಡ್ಯಾರ. ಈ ಸಹಾಯವಾಣಿ ದೌರ್ಜನ್ಯ, ಆರ್ಥಿಕ ಸಮಸ್ಯೆಗಳು ಮತ್ತು ಇತರೆ ಹಕ್ಕುಗಳಿಗೆ ಸಂಬಂಧಿಸಿದಂಗ ಕಾನೂನು ನೆರವು ಪಡೆಯಾಕ ಹಿರಿಯರಿಗೆ ಸಹಾಯ ಮಾಡ್ತದ. ಹಾ ಅಜ್ಜ, ಇದು ಗೊತ್ತು ನಂಗೆ. ಈ ಯೋಜನೆ ಒಳಗ ಹಿರಿಯ ನಾಗರಿಕರಿಗೆ ಕಾನೂನು ಹಕ್ಕುಗಳ ಬಗ್ಗೆ ಜಾಗೃತಿ ಮೂಡಿಸಾಕ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜಿಸ್ತಾರ. ಮತ್ತು ಇದ್ರಾಗ ಕಾರ್ಯಾಗಾರಗಳು, ಅಭಿಯಾನಗಳು ಮತ್ತು ಮಾಹಿತಿ ಹಂಚುವ ಕಾರ್ಯಕ್ರಮಗಳನ್ನ ಹಿರಿಯರಿಗೆ ತಮ್ಮ ಹಕ್ಕುಗಳನ್ನ ಮತ್ತು ವಿಶೇಷವಾಗಿ ಪೋಷಕರ ಮತ್ತು ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಅಡಿಯಲ್ಲಿ ಇರುವ ಹಕ್ಕುಗಳನ್ನ ಅರ್ಥ ಮಾಡ್ಕೊಳಕ ಮತ್ತು ಅವುಗಳನ್ನ ಹಿರಿಯರು ಬಳಸ್ಕೊಳಕ ನೆರವಾಗ್ತೈತಿ ನೋಡಜ್ಜ. ವಾವ್, ನನ್ನ ಮೊಮ್ಮಗಳು ಎಷ್ಟು ತಿಳ್ಕೊಂಡಾಳ. ಅಯ್ಯೋ ಅಜ್ಜ, ಇಷ್ಟ ಇಲ್ಲ, ಇನ್ನ ಐತಿ. ಅಟಲ್ ವಯೋ ಅಭ್ಯುದಯ ಯೋಜನೆದಾಗ ಪೋಷಕರ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಜೋಡಿಸ್ಯಾರ. ಇದು ರಾಜ್ಯ ಸರ್ಕಾರಗಳಿಗೆ ವೃದ್ಧಾಶ್ರಮಗಳು ಸೇರಿದಂಗ ಹಿರಿಯರಿಗೆ ರಕ್ಷಣಾತ್ಮಕ ಕ್ರಮಗಳನ್ನ ಕೊಡಾಕ ನೆರವಾಗ್ತೈತಿ. ಇದಷ್ಟ ಅಲ್ದ ಈ ಯೋಜನೆ ಬ್ಯಾರೆ ಬ್ಯಾರೆ ಕಾನೂನಿನ ಹಕ್ಕುಗಳ ಬಗ್ಗೆ ಸಹ ಜಾಗೃತಿ ಮೂಡಿಸ್ತೈತಜ್ಜ. ಮತ್ತ ಹಿರಿಯ ನಾಗರಿಕರಿಗೆ ಕಾನೂನಿನ ನೆರವು ಸಹ ಕೊಡ್ತೈತಿ, ಮತ್ತು ಇದಕ್ಕೆ ಪ್ರೋತ್ಸಾಹ ಸಹ ಮಾಡ್ತೈತಜ್ಜ ಇದು. ಶಬ್ಬಾಷ್, ನನ್ನ ಮೊಮ್ಮಗಳ ಎಷ್ಟು ಶಾನೆ ಅದಾಳ. ನಿನ್ನ ಮ್ಯಾಲೆ ನನಗೆ ಹೆಮ್ಮೆ ಆಕೈತಿ ನೋಡು. ಆದ್ರೆ ಈ ಮಾಹಿತಿ ಜನರಿಗೆ ಹೆಂಗೆ ತಲುಪ್ತದ ಮಗಳ? ಅದ್ರ ಚಿಂತೆ ಬೀಡ ಜಾನಿ. ಯಾಕಂದ್ರೆ ಈ ಯೋಜನೆಯೊಳಗ NGOs ಅಂದ್ರೆ ಸ್ವಯಂ ಸೇವಾ ಸಂಸ್ಥೆಗಳು ಮತ್ತು ಸಾರ್ವಜನಿಕ ಟ್ರಸ್ಟ್ಗಳ ಸಹಯೋಗದಿಂದ ಹಿರಿಯರಿಗೆ ಕಾನೂನಿನ ನೆರವು ಮತ್ತು ಬೆಂಬಲ ಸಿಗ್ತೈತಿ, ಸೇವೆನೂ ಸಿಗ್ತೈತಿ. ಮತ್ತು ಈ ಸಂಸ್ಥೆಗಳು ಅಟಲ್ ವಯೋ ಅಭ್ಯುದಯ ಯೋಜನೆ ಚೌಕಟ್ನ್ಯಾಗ ಕಾನೂನಿನ ಹಕ್ಕುಗಳ ಬಗ್ಗೆ ಕಾರ್ಯಕ್ರಮ ಸಹ ನಡೆಸ್ತಾರ, ಮತ್ತು ಹಿರಿಯರಿಗೆ ಕಾನೂನಿನ ನೆರವು ಕೊಡಾಕ್ ಸಹ ಸಹಾಯ ಮಾಡತ್ತಜ್ಜ ಇದು. ಅಯ್ಯ ಮಗಳ, ಅಂದ್ರೆ ಹಿರಿಯ ನಾಗರಿಕರ ದೌರ್ಜನ್ಯಕ್ಕೊಳಗಾದ್ರ ಅವರು ಪೊಲೀಸ್ ಅಥವಾ NGO ಎರಡೂ ಕಡೆಯಿಂದ ಸಹಾಯ ಪಡಿಬೋದನಾ? ಹಾ, ಬರಬರ್ ಹೇಳಿದ ಅಜ್ಜ ನೀ. ಎರಡೂ ಕಡೆಯಿಂದನೂ ಸಹಾಯ ಪಡಿಬೋದು ಅವರು. ಸರಿ ಲಕ್ಷ್ಮಿ, ಹಿರಿಯರ ಮೇಲೆ ದೌರ್ಜನ್ಯ ಹೆಚ್ಚಾಗುವುದನ್ನ ನೋಡಿದಾಗ ಸರ್ಕಾರ ಯಾಕೆ ಕಠಿಣ ಕಾನೂನುಗಳನ್ನ ಮಾಡಾಕತ್ತಿಲ್ಲ? ಕರೆಕ್ಟ್ ಕೇಳಿದೆ ಅಜ್ಜ ನೀ. ಅದಕ್ಕೆ ನಮ್ಮ ಸರ್ಕಾರ ತನ್ನ ಪ್ರಜೆಗಳಿಗಿಂತ 2 ಪಟ್ಟು ಮುಂದೆ ಯೋಚನೆ ಮಾಡಿ ದೌರ್ಜನ್ಯ ತಡೆಯಾಕ ಸರ್ಕಾರ ಪೋಷಕರ ಮತ್ತು ಹಿರಿಯ ನಾಗರಿಕರ ಜೀವನ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಜಾರಿಗೆ ಮಾಡೈತಿ. ಲಕ್ಷ್ಮಿ, ಆದ್ರೆ ಈ ಕಾನೂನು ಉದ್ದೇಶ ಏನಂತಿ ಮತ್ತ? ಈ ಕಾಯ್ದೆಯ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಇದು ಹಿರಿಯರಿಗೆ ಗೌರವ, ಆಧಾರ ಮತ್ತು ಸ್ವಾವಲಂಬನೆ ಒದಗಿಸ್ತೈತಿ. ಮದಿದಷ್ಟ ಅಲ್ದ ಹಿರಿಯರಿಗೆ ತಮ್ಮ ಮಕ್ಕಳಿಂದ ಇಲ್ಲ ಅಂದ್ರೆ ಸಂಬಂಧಿಕರಿಂದ ಜೀವನ ನಿರ್ವಹಣೆಗೆ ಒತ್ತಾಯ ಮಾಡುವ ಅಧಿಕಾರ ಸಹ ಒದಗಿಸ್ತೈತಿ. ಮತ್ತು ಅವರಿಗೆ ಆರ್ಥಿಕ ಭದ್ರತೆ ಖಾತ್ರಿಪಡಿಸುವುದು ಸಹ ಇದು ಯೋಜನೆ ಒಳಗಾಗತ್ತಜ್ಜ. ಇದು ಏನ ಕರೆ ಐತ್ ಲಕ್ಷ್ಮಿ? ಹಿರಿಯರು ಮಕ್ಕಳಿಂದ ಜೀವನ ನಿರ್ವಹಣೆಗೆ ಕೇಳಬಹುದಾ? ಕರೆನೋ ಕೇಳ್ಬೋದಜ್ಜ. ಅದ್ರೊಳಗೇನೈತಿ ಕೇಳ್ಬೋದಲ್ಲ. ಪೋಷಕರ ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ 2007 ಪ್ರಕಾರ ಸೆಕ್ಷನ್ 4 ಅಡಿಯಲ್ಲಿ ಹಿರಿಯರು ತಮ್ಮ ಮಕ್ಕಳಿಂದ ಇಲ್ಲ ಅಂದ್ರೆ ಸಂಬಂಧಿಕರಿಂದ ಜೀವನ ನಿರ್ವಹಣೆ ಕೇಳು ಹಕ್ಕೈತಜ್ಜ. ಹಂಗಂದ್ರೆ ಲಕ್ಷ್ಮಿ, ಅವರು ಈ ದಾವೆಯನ್ನ ಎಲ್ಲೆಲ್ಲಿ ಸಲ್ಲಿಸ್ಬೇಕಂತಿ? ಹಾ ಅಜ್ಜ, ಅವರು ಜಿಲ್ಲಾ ನ್ಯಾಯಾಲಯದೊಳಗೆ ಅವ್ರ ಅರ್ಜಿಯನ್ನ ಸಲ್ಲಿಸಬಹುದು. ಲಕ್ಷ್ಮಿ, ಈ ಕಾನೂನು ಜೀವನ ನಿರ್ವಹಣೆಗೆ ಅಗತ್ಯ ಇರುವ ನೆರವನ್ನ ಒದಗಿಸ್ತದ, ಆದ್ರೆ ಹಿರಿಯರನ್ನ ರಕ್ಷಣೆ ಮಾಡ್ತದಂತಿ? ಕರೆಕ್ಟ್ ಕೇಳಿದಿ ನೋಡಜ್ಜ ನೀ. ಈಗ ಕಾನೂನ ಭಾಳ ಕಷ್ಟ ಐತಿ, ಮತ್ತು ಇದು ಹಿರಿಯರ ಮೇಲೆ ಯಾರೇ ದೌರ್ಜನ್ಯ ಮಾಡಿದ್ರಂದ್ರ ಅವರಿಗೆ 3 ರಿಂದ 6 ತಿಂಗಳವರೆಗೆ ಜೈಲು ಶಿಕ್ಷೆ ಆಗುತ್ತೆ. ಇಲ್ಲ ಅಂದ್ರೆ ಕೋರ್ಟ್ ನಿರ್ಧಾರ ಮಾಡಿ ಅವ್ರ ಮೇಲೆ ದಂಡ ಹಾಕತ್ ನೋಡಜ್ಜ. ಹಾ, ಅಂದ್ರೆ ದೂರು ಕೊಟ್ಟ ಮೇಲೆ ಮಕ್ಕಳು ಅವರನ್ನ ಮನೆಯಿಂದ ಹೊರಗೆ ಹಾಕಿದ್ರೆ ಏನ್ ಮಾಡ್ಬೇಕು?
ಅಜ್ಜ ಆ ಪರಿಸ್ಥಿತಿಯಾಗ ಪೊಲೀಸರು ಮತ್ತು ಆಡಳಿತ ಸಂಸ್ಥೆಗಳು ಕುಟುಂಬದ ಜೊತೆ ಮಾತಾಡ್ತಾರ. ಮತ್ತು ಎಲ್ಲರೇ ಹಿರಿಯರ್ಗಿ ಅವ್ರ ಕುಟುಂಬದ ಜೊತೆ ಇರಕ್ಕೆ ಇಷ್ಟ ಇಲ್ಪ ಇಲ್ಲ ಅಂದ್ರೆ ಪೊಲೀಸರಿಗೆ ಹಿರಿಯರ್ಗಿ ಕುಟುಂಬ ಒಳಗಿದ್ರ ತೊಂದರೆ ಆಗ್ತೈತಿ, ಅಪಾಯ ಐತಿ ಅಂತ ಹೇಳರೆ ಕಂಡು ಬಂತಂದ್ರ ಅವ್ರಿಗೆ ವೃದ್ಧಾಶ್ರಮದಾಗ ಇರಾಕ ವ್ಯವಸ್ಥೆ ಮಾಡ್ತಾರ, ಇಲ್ಲ ಬ್ಯಾರೆ ಏನ್ರ ವ್ಯವಸ್ಥೆ ಮಾಡ್ತಾರ ನೋಡಜ್ಜ. ಹೌದು ಬಾ, ಈ ವೃದ್ಧಾಶ್ರಮ ಅಂದ್ರೆ ಏನು? ಏನಿಲ್ಲ ಅಜ್ಜ, ವೃದ್ಧಾಶ್ರಮ ಅಂದ್ರ ಅದು ಮನಿ ತರನ ಇರುತ್ತ. ಅಲ್ಲಿ ಹಿರಿಯರ್ಗಿ ಊಟ ಇರಾಕ್ ವಸತಿ ಮತ್ತು ಇಲ್ಲ ಅವರಿಗೆಲ್ಲ ಬೇಕಾಗುವ ಅಗತ್ಯಗಳನ್ನ ಕೊಡ್ತಾರ. ಮತ್ತು ಇದ ಸಂಸ್ಥೆ ಇಲ್ಲ ಸರ್ಕಾರನ ನೋಡ್ಕೊತೈತಿ ನೋಡಜ್ಜ. ಅರ್ಥ ಆಯ್ತು ಲಕ್ಷ್ಮಿ. ಆದ್ರೆ ದೌರ್ಜನ್ಯದ ಬಗ್ಗೆ ಯಾರಿಗೆ ದೂರು ನೀಡಬೇಕು? ಹಾ ಅಜ್ಜ, ಅದಕ್ಕಂತನ ಹಿರಿಯರ ಸಹಾಯವಾಣಿ ಸಂಖ್ಯೆ 14567 ಇದಕ್ಕೆ ಕರೆ ಮಾಡ್ಬೋದು. ಇಲ್ಲ ಅಂದ್ರೆ ಸಮೀಪವಿರುವ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಸಲ್ಲಿಸ್ಬೋದು. ತಾವ ಹೋಗ್ಬೋದು, ಇಲ್ಲಾಂದ್ರೆ ಯಾರ ಜೊತೆಗಾರಿ ಹೋಗಿ ದೂರು ಕೊಡ್ಬೋದು. ಇದು ಆಗ್ಲಿಲ್ಪ ಅಂದ್ರೆ ಸಮೀಪವಿರುವ ನ್ಯಾಯಾಲಯಕ್ಕೆ ಡೈರೆಕ್ಟ್ ಹೋಗಿ ಅವ್ರು ದೂರು ಸಲ್ಲಿಸ್ಬೋದು. ಇಲ್ಲ ಅಂದ್ರೆ ಅವ್ರಿಗೆ ತೀರಾ ಸಮೀಪವಿರುವ ಸಮಾಜ ಸೇವಾ ಸಂಸ್ಥೆಗಳ ಮೂಲಕ ದೂರು ಕೊಡ್ಬೋದು ನೋಡಜ್ಜ. ಸರಿಯಾಗಿ ಹೇಳಿ ನೋಡಿ ಲಕ್ಷ್ಮಿ. ಅಷ್ಟೇ ಅಲ್ಲಜ್ಜ, ಹಿರಿಯ ನಾಗರಿಕರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ಪೊಲೀಸ್ ಸ್ಟೇಷನ್ಗೆ ಇರ್ತೈತಿ. ಮತ್ತು ಅಲ್ಲಿ ಅಧಿಕಾರಿಗಳ ಮೇಲೆ ಇರುತ್ತೆ. ಈಗ ಯಾರೇ ಬಂದು ದೌರ್ಜನ್ಯದ ಕಂಪ್ಲೇಂಟ್ ಕೊಟ್ರಪ್ಪ ಅಂದ್ರ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆಗ ಕ್ರಮ ಕೈಗೊಳ್ತಾರ ನೋಡಜ್ಜ ಇದಕ್ಕೆ. ಓ ಹೌದಾ ಲಕ್ಷ್ಮಿ, ನೀ ಯಾವಾಗ ವಕೀಲೆ ಆದಿ? ಹಾ ಹೌದಜ್ಜ, ಮತ್ತ ನಿನ್ ಮೊಮ್ಮಗಲ್ ಮತ್ನಾ. ಆದ್ರ ನಿನಗೆ ಎಲ್ಲಾ ಮಾಹಿತಿ ಹೆಂಗ್ ಗೊತ್ತಾಯ್ತು? ಅಜ್ಜ, ಇದು ಸಾಮಾನ್ಯ ಜ್ಞಾನ, ಇದು ಎಲ್ಲರಿಗೂ ಗೊತ್ತಿರ್ಬೇಕು ಮತ್ತು ಇದನ್ನ ಎಲ್ಲರೂ ತಿಳ್ಕೊಬೇಕಜ್ಜ. ಹಂಗಂದ್ರ ಈ 2007ರ ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಬಗ್ಗೆ ನಮ್ಮ BVVS ಸಂಘದ SSC ನಂದಿಮಠ್ ಕಾನೂನು ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಧೀಂದ್ರ ಕುಲಕರ್ಣಿ ಅವರು ಮಾಹಿತಿ ಹೇಳ್ತಾರೆ. ಕೇಳ್ಕೊಂಡು ಬರೋಣ ಬರ್ರಿ. ನಾವು ಹಿರಿಯ ನಾಗರಿಕರ ಕಾಯ್ದೆ ಬಗ್ಗೆ ಹೇಳಬೇಕಾದ್ರೆ ಅವರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕೋಸ್ಕರ ಹಿರಿಯ ನಾಗರಿಕರು ಮತ್ತು ತಂದೆ ತಾಯಿಗಳಿಗೋಸ್ಕರನೇ ಸರ್ಕಾರ ಡಿಸೆಂಬರ್ 30, 2007ರಂದು ಈ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ. ಉದ್ದೇಶ ಏನಪ್ಪ ಈ ಕಾಯ್ದೆ ಬರಲಿಕ್ಕೆಪ್ಪ ಅಂತಂದರೆ, ನಮ್ಮ ದೇಶ ಅನೇಕ ಧರ್ಮ ಗ್ರಂಥಗಳನ್ನು ಆಧರಿಸಿಕೊಂಡು ಬೆಳೆದು ಬಂದಂಥದ್ದು. ರಾಮಾಯಣ ಮಹಾಭಾರತದ ಕಾಲದಲ್ಲಿಯೂ ಸಹ ನಮಗೆ ಗೊತ್ತಿರುವಂತೆ ರಾಮ ಪಿತೃ ವಾಕ್ಯ ಪರಿಪಾಲನೆ ಮಾಡಿದಂಥವನು. ಹಾಗೆ ಶ್ರವಣ್ ಕುಮಾರನು ಉದಾಹರಣೆಯನ್ನು ಸಹ ನೋಡಿ ಪಿತೃ ವಾಕ್ಯ ಪರಿಪಾಲನೆ ಮಾಡಿದಂತಹ ವ್ಯಕ್ತಿ. ಅಂತಹ ಮಹಾನ್ ದೇಶದಲ್ಲಿ ನಾವು ಬದುಕ್ತಾ ಇದ್ದೀವಿ. ಮನೆಯಲ್ಲಿ ಹಿರಿಯರಂತಂದರೆ ದೇವರುಗಳ ರೀತಿಯಲ್ಲೇ ನೋಡ್ತಾ ಇದ್ದೀವಿ. ಈ ಹಿಂದಿನ ಕಾಲದಲ್ಲಿ ಧರ್ಮಗ್ರಂಥಗಳಲ್ಲಿಯೂ ಸಹ ಹಿರಿಯರ ಬಗ್ಗೆ ಗೌರವ ಕೊಡಬೇಕು. ಪುರಾಣಗಳಲ್ಲಿ, ಧರ್ಮಗ್ರಂಥಗಳಲ್ಲಿ ಇವುಗಳ ಬಗ್ಗೆ ಹಿರಿಯರ ಬಗ್ಗೆ ಗೌರವದ ಭಾವನೆಗಳು ಹೊಂದಿರುವಂಥದ್ದಿದೆ. ನಮ್ಮ ಸಂಪ್ರದಾಯ ನೈತಿಕ ಮೌಲ್ಯಗಳನ್ನು ಅಳವಡಿಸಿಕೊಂಡಂಥ ದೇಶ, ಧಾರ್ಮಿಕ ನಂಬಿಕೆ, ಸಾಮಾಜಿಕ ಸ್ಥಾನಮಾನ ಹೊಂದಿರುವಂಥದ್ದು. ಸಮಾಜದಲ್ಲಿ ಇತ್ತೀಚಿನ ದಿನಗಳಲ್ಲಿ ಆಗುತ್ತಿರುವಂಥ ಸಾಮಾಜಿಕ, ಆರ್ಥಿಕ, ರಾಜಕೀಯ ಬದಲಾವಣೆಗಳಿಂದ ಅಲ್ಲದೆ ಕುಟುಂಬದ ಪರಿಕಲ್ಪನೆ ಏನು, ನಾವು ಅವಿಭಕ್ತ ಕುಟುಂಬದಲ್ಲಿ ಬದುಕಿದಂಥ ಜನ ಇಂದು ವಿಭಕ್ತ ಕುಟುಂಬಕ್ಕೆ ತೆರಳ್ತಾ ಇದ್ದೀವಿ. ಅಂದರೆ ಗಂಡ ಹೆಂಡತಿ, ನನ್ನ ಮಗಳು ಇಷ್ಟೇ ಇರಬೇಕು ಅನ್ನೋ ಪರಿಕಲ್ಪನೆಯಿಂದ ಈ ಹಿರಿಯರ ಬಗ್ಗೆ ತಾತ್ಸಾರದ ಭಾವನೆಯನ್ನು ನಾವು ತೋರ್ತಾ ಇದ್ದೀವಿ. ಹಿರಿಯರು ಅಥವಾ ಮನೆ ಕುಟುಂಬದಲ್ಲಿ ಇರುವಂಥ ಸದಸ್ಯರ ಬಗ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಇರಬಾರ್ದು ಅನ್ನೋ ಮನೋಭಾವನೆ ಈಗಿನ ಯುವ ಪೀಳಿಗೆಯಲ್ಲಿದೆ. ಆ ಕಾರಣದಲ್ಲದೆ ಈ ಪರಿಕಲ್ಪನೆ ಅವಿಭಕ್ತ ಕುಟುಂಬದ ಬದಲಾವಣೆ ಆಗಿರೋದ್ರ ಜೊತೆಗೆ ಜನಸಂಖ್ಯೆ ಹೆಚ್ಚಳ, ಬಡತನ, ಆರ್ಥಿಕತೆ, ನಿರುದ್ಯೋಗ, ಕೈಗಾರೀಕರಣ, ಈ ಆಧುನಿಕತೆಯಿಂದ ಏನಾಗ್ಬಿಟ್ಟಿದೆಪ್ಪ ಅಂತಂದರೆ ನಮ್ಮ ಸಾಂಪ್ರದಾಯಿಕ ಮೌಲ್ಯಗಳು ನಶಿಸಿ ಹೋಗ್ತಾ ಇದ್ದಾವೆ. ಅದ್ರ ಜೊತೆಗೆ ಹಿರಿಯರ ಬಗ್ಗೆ ಇರುವಂತಹ ನಿರ್ಲಕ್ಷ್ಯ, ತಾತ್ಸಾರ, ಅವರಿಗೆ ಶೋಷಣೆ ಮತ್ತು ಅವ್ರ ಮೇಲೆ ಹಲ್ಲೆ ಮಾಡೋದು, ಅಪರಾಧ ಮಾಡುವಂಥ ಪ್ರವೃತ್ತಿ ಆಧುನಿಕತೆ ಯುವ ಪೀಳಿಗೆಯಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಈಗಲೂ ಸಹ ನಮ್ಮ ಹಳ್ಳಿಗಳಲ್ಲಿ ಹೋದರೆ ನಾವು ಎಲ್ಲಿ ಈ ಅನಾಥಾಶ್ರಮದ ಪರಿಕಲ್ಪನೆ ಇಲ್ಲ, ಹಾಗೂ ಸಮಾಜದ ಈ ಹಳ್ಳಿ ಜನಗಳಲ್ಲಿ ಅಶಿಕ್ಷಿತರ ಸಂಖ್ಯೆ ಹೆಚ್ಚಿಗಿದ್ರೂ ಸಹ ಅಲ್ಲಿ ಯಾರೂ ಹಿರಿಯರನ್ನು ತಾತ್ಸಾರ ಭಾವದಿಂದ ನೋಡುವುದಿಲ್ಲ. ನಮ್ಮ ಸಮಾಜದಲ್ಲಿ ಯಾರು ಶಿಕ್ಷಿತರಂತ ಅನ್ನಿಸ್ಕೊಳ್ತಾ ಇದ್ದಾರೆ ಅವರೇ ಏನು ಮಾಡ್ತಾ ಇದ್ದಾರಪ್ಪ ಅಂತಂದರೆ ಹಿರಿಯರನ್ನು ಅಗೌರವ ತೋರಿಸುವುದು, ಅನಾಥಾಶ್ರಮಗಳಿಗೆ ಬಿಟ್ಟು ಬರುವುದು, ಅಥವಾ ಎಲ್ಲೋ ಒಂದು ಕಡೆ ದೂರದ ಊರಿಗೆ ಒಯ್ದು ಬಿಟ್ಟು ಬಂದ್ಬಿಡೋದು, ಅವರಿಂದ ಬರ್ಡನ್ ಕಡಿಮೆ ಮಾಡ್ಕೊಳ್ಬೇಕು ಅನ್ನೋ ಭಾವನೆ ನಮ್ಮ ಯುವ ಪೀಳಿಗೆ ಶಿಕ್ಷಿತ ಸಮಾಜದಲ್ಲಿ ಬಂದ್ಬಿಟ್ಟಿದೆ. ಅದರಿಂದ ಪ್ರತಿ ಜಿಲ್ಲೆ, ತಾಲೂಕುಗಳಿಗೆ ಒಂದಂತೆ ಅನಾಥಾಶ್ರಮಗಳ ಸಂಖ್ಯೆ ಆಗ್ತಾ ಇದೆ. ಅದು ಸ್ವಯಂ ಸೇವಾ ಸಂಘಗಳಿಂದ ಆಗ್ತಾ ಇದ್ದಾವೆ, ಬೇರೆ ಬೇರೆ ಸರ್ಕಾರದಿಂದಲೂ ಸಹ ಈ ಅನಾಥಾಶ್ರಮಗಳ ನಿರ್ಮಾಣ ಆಗ್ತಾ ಇದ್ದಾವೆ. ಈ ಕಾಯ್ದೆಯ ಮುಖ್ಯ ಉದ್ದೇಶ ಹಿರಿಯರಿಗೆ ಆದಷ್ಟು ಏನು ಮಾಡಬೇಕಪ್ಪ ಅಂತಂದರೆ ಸುರಕ್ಷತೆ ಒದಗಿಸಬೇಕು
ಅನ್ನೋದಿದೆ. ಇದಕ್ಕೆ ಐತಿಹಾಸಿಕ ಹಿನ್ನೆಲೆ ನೋಡಿದರೆ ಭಾರತ ಸಂವಿಧಾನದಲ್ಲಿಯೂ ಸಹ ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿಯೂ ಸಹ ಕೆಲ ಅಂಶಗಳನ್ನು ಸರ್ಕಾರ ಮಾಡಿದೆ. ಅದು ಆಯಾ ರಾಜ್ಯದ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವಲಂಬನೆ ಇದೆ. ಸಂವಿಧಾನದ ಅನುಚ್ಛೇದ 41, 46, 51ನೇ ಅನುಚ್ಛೇದದಲ್ಲಿ ಈ ಹಿರಿಯರನ್ನು ಗೌರವಿಸಬೇಕು, ಹಿರಿಯರಿಗೆ ಅವರ ಸ್ಥಾನಮಾನವನ್ನು ಕಾಪಾಡಬೇಕು ಅನ್ನೋದ್ರ ಜೊತೆಗೆ ಮೂಲಭೂತ ಕರ್ತವ್ಯಗಳಲ್ಲಿ ಹಿರಿಯರನ್ನು ಗೌರವಿಸಿ ಅನ್ನೋದು ಸಹ ಹೇಳಲಾಗಿದೆ. ಹಾಗೆ ಹಿಂದೂ ಅಡಾಪ್ಷನ್ ಆ್ಯಂಡ್ ಮೇಂಟೆನೆನ್ಸ್ ಆ್ಯಕ್ಟ್ ಅಂತ ಒಂದು ಕಾಯ್ದೆ ಇದೆ. ಹಿಂದೂ ದತ್ತಕ ಮತ್ತು ಸಂರಕ್ಷಣಾ ಕಾಯ್ದೆ 1956 ಕಾಯ್ದೆಯ ಅನುಚ್ಛೇದ 20ರಲ್ಲಿಯೂ ಸಹ ಹಿರಿಯರಿಗೆ ಗೌರವಿಸಬೇಕು ಅನ್ನೋದ್ರ ಬಗ್ಗೆ ಇದೆ. ಹಾಗೆ ದಂಡ ಪ್ರಕ್ರಿಯಾ ಸಂಹಿತೆ ಅಂತ ಒಂದು ಕಾನೂನು ಇತ್ತು, ಅದು 2023ರಲ್ಲಿ ಬದಲಾವಣೆ ಆಗಿದೆ. ಅದನ್ನು ಈಗ ಭಾರತೀಯ ನಾಗರಿಕ ಸುರಕ್ಷತಾ ಅಧಿನಿಯಮ BNSS ಅಂತೇಳಿ ನಾವು ಕರಿತೀವಿ. ಅದರ ಅನುಚ್ಛೇದ ಮುಂಚೆ 125ನೇ ಕಲಮು ದಂಡ ಪ್ರಕ್ರಿಯಾ ಸಂಹಿತೆ ಕಲಂ 125 ಅಡಿಯಲ್ಲಿ ನಾವು ಜೀವನಾಂಶಕ್ಕಾಗಿ ತಂದೆ ತಾಯಿಗಳು, ವಯೋವೃದ್ಧರು ಮತ್ತು ಮಕ್ಕಳ ಮೇಲೆ ದಾವೆ ಹೂಡಿ ಏನಿದೆಪ್ಪ ಅಂತಂದ್ರೆ ಜೀವನಾಂಶ ಪಡ್ಕೊಳ್ತಾ ಇದ್ರು. ಈಗ ಅದನ್ನು ಹೊಸ ಕಾಯ್ದೆ ಕಲಂ 144ರ ಪ್ರಕಾರ ಈ ಹಿರಿಯರು ತಮ್ಮ ಮಕ್ಕಳಿಂದ ಜೀವನಾಂಶವನ್ನು ಪಡಿಬಹುದು ಅನ್ನೋದರ ಬಗ್ಗೆ ಹೇಳಿದೆ. ಹಾಗೆ ಈ ಕಾಯ್ದೆಗೆ ಬಂದರೆ 2007ರಲ್ಲಿ ಪಾಸು ಮಾಡಲಾದಂತಹ ಹಿರಿಯ ನಾಗರಿಕರ ಸಂರಕ್ಷಣೆ ಮತ್ತು ಯೋಗಕ್ಷೇಮ ಕಾಯ್ದೆ 2007ರಲ್ಲಿ ವಿಸ್ತೃತವಾಗಿ ಉಪಬಂಧಗಳನ್ನು ಕಲ್ಪಿಸಲಾಗಿದೆ. ಇದರ ಉದ್ದೇಶ ಏನಪ್ಪಾ ಅಂತಂದರೆ ಸಾಧ್ಯ ಆದಷ್ಟು ಮಟ್ಟಿಗೆ ಹಿರಿಯರ ಜೀವನ ಮಟ್ಟವನ್ನು ಸುಧಾರಿಸಬೇಕು, ಮಕ್ಕಳಿಂದ ಏನು ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಆ ಹಿರಿಯರನ್ನು ಸಂರಕ್ಷಿಸಬೇಕು ಮತ್ತು ಅವರ ಯೋಗಕ್ಷೇಮಕ್ಕೋಸ್ಕರ ಸರ್ಕಾರವೂ ಸಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇದಕ್ಕೆ ಒಂದು ರಾಷ್ಟ್ರೀಯ ಹಿರಿಯ ನಾಗರಿಕ ಆಯೋಗವಂತೇಳಿ 1990ರಲ್ಲಿ ಮಾಡಿದೆ. ಈ ಅಧಿನಿಯಮದಲ್ಲಿ ಕಲಂ 2ರಲ್ಲಿ ವ್ಯಾಖ್ಯಾನಿಸುತ್ತೆ. ಅದರಲ್ಲಿ ಯಾರ್ಯಾರು ಪ್ರಮುಖ ಪರಿಭಾಷೆಗಳನ್ನು ನೋಡಿದಾಗ ಏನಪ್ಪ ಅಂತಂದರೆ ಮಕ್ಕಳಂದ್ರೆ ಯಾರು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಯಾರು ಹಿರಿಯರನ್ನು ಸಂರಕ್ಷಿಸಬೇಕು, ಅವ್ರ ಯೋಗಕ್ಷೇಮ ಕಾಪಾಡಬೇಕು. ಮಕ್ಕಳಂದ್ರೆ ಯಾರಪ್ಪ ಅಂತಂದರೆ ಅದು ಗಂಡು ಮಗು ಆಗಿರಲಿ ಹೆಣ್ಣು ಮಗು ಆಗಿರಲಿ, ಮಕ್ಕಳು ಅಂತಂದರೆ 18 ವರ್ಷದ ಒಳಗಿನ ಹೊರತುಪಡಿಸಿ ಯಾವುದೇ ಮಗ, ಮಗಳು, ಸೊಸೆ, ಅಳಿಯ, ಮೊಮ್ಮಕ್ಕಳು ಇವರೆಲ್ಲರೂ ಈ ಮಕ್ಕಳು ಎಂಬ ಅರ್ಥದಲ್ಲಿ ಬರ್ತಾರೆ. ಏನು ಮೇಂಟೆನೆನ್ಸ್ ಕೊಡಬೇಕಪ್ಪ ಅಂತಂದರೆ ಅವರ ಮೂಲಭೂತ ಅವಶ್ಯಕತೆಗಳು ಆಹಾರ, ವಸತಿ, ಬಟ್ಟೆ, ಈ ಮೂರನ್ನು ಫುಡ್, ಶೆಲ್ಟರ್, ಕ್ಲಾತ್ ಅಂತ ನಾವು ಏನು ಕರಿತೀವಿ ಇವುಗಳನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳಿಕೊಡುತ್ತೆ. ಹಾಗೆ ಹಿರಿಯ ನಾಗರಿಕರಂದ್ರೆ ಯಾರು? ಈ ಕಾಯ್ದೆಯ ಪ್ರಕಾರ 60ಕ್ಕಿಂತ ಮೇಲ್ಪಟ್ಟು ಯಾರಿದ್ದಾರೆ, ತಂದೆನೇ ಆಗಿರಲಿ ತಾಯಿನೇ ಆಗಿರಲಿ, ಕುಟುಂಬದ ಅಲ್ಲಿರುವಂಥ ಯಾರಾದರೂ ಹಿರಿಯರು, ಅವರಿಗೆ ನಾವು ಹಿರಿಯ ನಾಗರಿಕರು ಅಂತ ಕರಿತೀವಿ. 60 ಮೇಲ್ಪಟ್ಟವರೆಲ್ಲರೂ ಹಿರಿಯರು. ಅವ್ರ ತಂದೆನೇ ತಾಯಿನೇ ಆಗಿರಲಿ ಅಥವಾ ಕುಟುಂಬದ ಯಾವುದೇ ಹಿರಿಯ ಸದಸ್ಯರಾಗಿರಲಿ ಹಿರಿಯ ನಾಗರಿಕರಂತ ಕರೀತಾರೆ. ತಂದೆ ತಾಯಿಗಳಂದ್ರೆ ಯಾರಪ್ಪ ಅಂತಂದರೆ ತಂದೆ ತಾಯಿ ಅಂತಂತಂದ್ರೆ ಕೇವಲ ನೈಜ ತಂದೆ ತಾಯಿಗಳಲ್ಲದೆ ದತ್ತಕ ತೆಗೆದುಕೊಂಡಂಥ ತಂದೆ ತಾಯಿಗಳು ಸಹ ಹಿರಿಯ ನಾಗರಿಕ ಅರ್ಥದಲ್ಲಿ ಬರ್ತಾರೆ. ಜೊತೆಗೆ ಈ ಕಾಯ್ದೆಯಲ್ಲಿ ಇನ್ನೊಂದು ಏನು ಹೇಳ್ತಾನಪ್ಪ ಅಂತಂತಂದರೆ ಮನೆಯಲ್ಲಿ ಹಿರಿಯರು ಅಂತಂದ್ರೆ ಕೇವಲ ತಂದೆ ತಾಯಿಗಳಿಗಷ್ಟೇ ನೋಡಿಕೊಳ್ಳದೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರು ಅವರ ಸ್ವತ್ತಿನಲ್ಲಿ ನಾವು ಪಾಲನ್ನು ಪಡಿತೀವಿ, ಮುಂದೆ ಅವರ ಸ್ವತ್ತಿಗೆ ವಾರಸುದಾರರಾಗ್ತೀವಪ್ಪ ಅಂತಂದರೆ ಅವ್ರು ನಮ್ಮ ದೊಡ್ಡಪ್ಪ ಆಗಿರ್ಬೋದು, ಆ ದೊಡ್ಡಪ್ಪಗೆ ಮಕ್ಕಳಾಗಿಲ್ಲ, ಅಥವಾ ದೊಡ್ಡವದಾಳ ಅಥವಾ ಚಿಕ್ಕವಾಗ ಮಕ್ಕಳಾಗಿಲ್ಲ, ಅವ್ರು ನಿಮ್ಮ ಮನೆಯಲ್ಲೇ ಉಳಿದ್ಬಿಟ್ಟಿದ್ದಾರೆ, ಅವ್ರ ವಾರಸಿಗೆ ನೀವು ಉತ್ತರದಾಯಿ ಆಗ್ತೀರಪ್ಪ ಅಂತಂದರೆ ಅವರು ಸಹ ಹಿರಿಯರ ಅರ್ಥದಲ್ಲಿ ಬರ್ತಾರೆ. ಅವರನ್ನು ಸಹ ಸಂರಕ್ಷಿಸಬೇಕು, ಅವರ ಯೋಗಕ್ಷೇಮವನ್ನು ಸಹ ನೀವು ಕಾಪಾಡಬೇಕು. ಯಾರಿಗೆ ಮಕ್ಕಳಿಲ್ಲಪ್ಪ ಅಂತಂದ್ರೆ ಅವರು ಯಾರು ಇಲ್ಲ, ಅವರಿಗೆ ಸಂರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ, ಅವರು ಯಾವ ಕುಟುಂಬದಲ್ಲಿ ಅಥವಾ ಎಲ್ಲಿ ವಾಸ ಮಾಡ್ತಾರೆ ಅವರ ಹೊಣೆಗಾರಿಕೆ ಇದೆ. ಅವರ ಸ್ವತ್ತಿಗೆ ವಾರಸುದಾರರು ಯಾರಾಗ್ತಾರೆ ಅವರ ಎಲ್ಲರ ಸಂರಕ್ಷಣೆ ಮಾಡುವುದು ಈ ಕಾಯ್ದೆಯಲ್ಲಿ ಕೊಡಲಾದಂಥ ಪ್ರಮುಖ ಪರಿಭಾಷೆಗಳಿದೆ. ಕಾಯ್ದೆಯಲ್ಲಿ ನಾವು ಎಲ್ಲಿ ದೂರು ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ. ಈಗ ಏನಾದರೂ ನಮ್ಮ ಮಕ್ಕಳು ನಮ್ಮನ್ನು ಹೊರಗೆ ಹಾಕಿದ್ರು ಅಥವಾ ಬೈತಿದ್ರು, ಹೊಡಿತಿದ್ರು, ಊಟ ಕೊಡ್ತಿರ್ಲಿಲ್ಲ, ಹಿಂಸೆ ಮಾಡ್ತಿದ್ರಪ್ಪ ಅಂತಂದರೆ ಈ ಅಧಿನಿಯಮದ ಕಲಂ 4ರಲ್ಲಿ ಹೇಳ್ತಾರೆ ಎಲ್ಲಿ ದೂರು ಕೊಡಬೇಕಪ್ಪ ಅಂತಂದರೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿರುವಂಥ SP ಆಫೀಸ್ ಅಂತ ಕರಿತೀವಿ, ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿನಲ್ಲಿ ಅಲ್ಲಿ ಒಂದು ಘಟಕ ಇದೆ. ನೀವು ಅಲ್ಲಿ ಹೋಗಿದ್ರಪ್ಪ ಅಂತಂದರೆ ಅಲ್ಲಿ ನಿಮ್ಮ ದೂರನ್ನು ಲಿಖಿತ ಹಾಳೆಯಲ್ಲಿ ಬರೆದು ಕೊಡ್ರಿ. ಅಥವಾ ನೀವು ಅಶಿಕ್ಷಿತರಿದ್ರಿ, ವಯಸ್ಸಾದ ತಂದೆ ತಾಯಿಗಳು ಅಶಿಕ್ಷಿತರಿದ್ರಪ್ಪ ಅಂತಂದರೆ ಅಲ್ಲೇ ನೀವು ಹೋಗಿ ಪೊಲೀಸ್ ಅಧೀಕ್ಷಕರಿಗೆ ತಿಳಿಸಿದ್ರಪ್ಪ ಅಂತಂದರೆ ಅವರೇ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ದೂರನ್ನು ದಾಖಲಿಸಿಕೊಂಡು ಆ ಮಕ್ಕಳನ್ನು ವಿಚಾರಣೆಗೆ ಗುರಿಪಡಿಸ್ತಾರೆ.
ಹಾಗೆ ಕಂಪ್ಲೇಂಟ್ ನಾವೇ ಕೊಡಬೇಕಾ, ಹಿರಿಯರೇ ಹೋಗಿ ಕೊಡಬೇಕಾ ಅನ್ನೋದೇನಿಲ್ಲ. ಆ ಕುಟುಂಬದಲ್ಲಿ ನಾವು ಅಕ್ಕಪಕ್ಕದ ಮನೆಯವ್ರು ಯಾರಾದರೂ ನೋಡ್ತಿರ್ತಾರೆ, ಈ ತಂದೆ ತಾಯಿಗಳಿಗೆ ಇವ್ರ ಮಕ್ಕಳು ಭಾಳ ತ್ರಾಸ ಕೊಡ್ತಾರೆ, ಅವ್ರು ಯಾರಾದರೂ ನೇಬರ್ಸ್ ಇರ್ಬೋದು, ನೆರೆಹೊರೆಯವ್ರು ಹೋಗಿ ಕಂಪ್ಲೇಂಟನ್ನು ಕೊಟ್ಟರು ಸಹ ಪೊಲೀಸ್ ಅಧೀಕ್ಷಕರು ಕ್ರಮವನ್ನು ತೆಗೆದುಕೊಳ್ತಾರೆ. ಅಥವಾ ಎಲ್ಲೋ ಒಂದು ಪತ್ರಿಕೆ ಅಥವಾ ಮಾಧ್ಯಮದಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿರ್ತಾರೆ, ಅದನ್ನು ಸುಮೋಟೋ ಆಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಂದು ಸುಮೋಟೋ ಆಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮವನ್ನು ತೆಗೆದುಕೊಳ್ಬೋದು. ಮೇಂಟೆನೆನ್ಸ್ ಅಂದರೆ ಏನೇನು ಕೊಡಬೇಕಪ್ಪ ಇವರಿಗೆ? ಈ 3 ಮೂಲಭೂತ ಅವಶ್ಯಕತೆಗಳು: ಆಹಾರ, ಬಟ್ಟೆ, ವಸತಿ, ಆರೋಗ್ಯ ಏನು ಹದಗೆಟ್ಟಿತ್ತಪ್ಪ ಅಂತಂದರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ. ಹಾಗೆ ಈ ಆ್ಯಕ್ಟಿನಲ್ಲಿ ಏನಿದೆಪ್ಪ ಅಂತಂದರೆ, ಈ ನಾವು ಅರ್ಜಿಯನ್ನು ಕೊಟ್ಟಿವಿ, ಎಷ್ಟು ದಿನದಾಗಿ ಇದನ್ನು ಇತ್ಯರ್ಥಪಡಿಸ್ಬೇಕು, ಪೊಲೀಸ್ ಅಧೀಕ್ಷಕರು ಎಷ್ಟು ದಿನದಲ್ಲಿ ಇತ್ಯರ್ಥಪಡಿಸ್ಬೇಕು ಅಂದರೆ 60 ದಿನದ ಕಾಲಾವಕಾಶ ಇದೆ. ಪೊಲೀಸ್ ಅಧೀಕ್ಷಕರು ಇವರನ್ನು ಮಕ್ಕಳನ್ನು ಕರೆಸಿ ವಿಚಾರಣೆ ಮಾಡಿ, ಯಾಕೆ ಇವರನ್ನು ರೋಡಿಗೆ ಬಿಟ್ಟಿದ್ದೀರಿ ಅಥವಾ ಬೀದಿಗೆ ಬಿಟ್ಟಿದ್ದೀರಿ, ಅಥವಾ ಇವರನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾಯಿಲ್ಲ, ನಿರ್ಲಕ್ಷ್ಯ ಮಾಡ್ತಾಯಿದ್ರಿ, ಶೋಷಣೆ ಮಾಡ್ತಾಯಿದ್ರಿ ಅನ್ನೋದು ವಿಚಾರಣೆ ಮಾಡಿ ಅವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸುವಂಥದ್ದಿದೆ. ಅಲ್ಲದೆ ಈ ಮಕ್ಕಳು ವಿದೇಶದಲ್ಲಿ ಹೋಗಿ ವಾಸ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಅಂಥದ್ದು ಆದಾಗ ಏನು ಮಾಡಬೇಕಪ್ಪ? ತಂದೆ ತಾಯಿಗಳು ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ, ಮಕ್ಕಳು ಅಮೆರಿಕಾದಲ್ಲೋ ಆಸ್ಟ್ರೇಲಿಯಾದಲ್ಲೋ ಇಂಗ್ಲೆಂಡ್ನಲ್ಲೋ ಎಲ್ಲೋ ಸೆಟ್ಲ್ ಆಗಿಬಿಟ್ಟಿದ್ದಾರೆ, ಇವ್ರಿಗೆ ನೋಡಿಕೊಳ್ಳೋರು ಯಾರೂ ಇಲ್ಲ. ಅಂಥ ಸಂದರ್ಭ ಬಂದಾಗ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಆ್ಯಂಡ್ ಸೋಷಲ್ ಜಸ್ಟಿಸ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ, ಸಮಾಜ ಕಲ್ಯಾಣ ಇಲಾಖೆ ಮಂತ್ರಾಲಯ ಅಂತಿದೆ. ಅಲ್ಲಿ ನಾವು ದೂರನ್ನು ಕೊಟ್ಟರೆ ಆ ದೂರಿನ ಪ್ರಕಾರ ಅವರು ಆ ಮಕ್ಕಳಿಗೆ ಒಂದು ಸಮನ್ಸನ್ನು ಇಶ್ಯೂ ಮಾಡ್ತಾರೆ. ಅವ್ರು ಯಾವ ದೇಶದಲ್ಲಿ ಇದ್ದರೂ ಸಹ ಅವ್ರ ಮೇಲೆ ಕ್ರಮಗಳನ್ನು ಜರುಗಿಸಲಾಗುತ್ತೆ. ಹಾಗೆ ಇಲ್ಲಿ ನ್ಯಾಯಾಧೀಕರಣ ಮಂಡಳಿ ಅಂತ ಒಂದು ರಚನೆ ಮಾಡಿಕೊಂಡು ಆ ನ್ಯಾಯಾಧೀಕರಣ ಮಂಡಳಿ ಪ್ರಕಾರ ಮಕ್ಕಳನ್ನು ಕರೆಸಿ ಹಿರಿಯರಿನ ಸಮಕ್ಷಮದಲ್ಲಿ ಯಾಕೆ ಈ ತಾತ್ಸಾರದ ಭಾವನೆ ಅಥವಾ ಶೋಷಣೆ ಮಾಡ್ತಾ ಇದ್ರಿ ಅಥವಾ ಬೀದಿಗೆ ಬಿಟ್ಟಿದ್ರಿ ಅಥವಾ ಅವರನ್ನು ಎಲ್ಲೋ ಒಯ್ದು ದೇವಸ್ಥಾನದಲ್ಲೋ ಅಥವಾ ಯಾವುದೋ ಊರು ಆಚೆ ಹೋಗಿಬಿಟ್ಟು ಬರುವುದು ಮಾಡಿದರೆ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವಂಥದ್ದಿದೆ. ಜೊತೆಗೆ ಈ ಕಾಯ್ದೆ ಪ್ರಕಾರ ನೋಡಿದಾಗ ಏನಿದೆಪ್ಪ ಅಂತಂದರೆ, ಏನೇನು ಫೆಸಿಲಿಟೀಸ್ಗಳನ್ನು ಸರ್ಕಾರ ಇವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನೋಡಿದರೆ, ಈಗ ಹೊಸದಾಗಿ 2019 ಮತ್ತು ಈಗ 2024 ಈ ಕಾಯ್ದೆಗೆ ಕೆಲವು ಮಾರ್ಪಾಡು ತಿದ್ದುಪಡಿಗಳನ್ನು ಮಾಡಿ ಬಯಸಿ ಒಂದು ಕರಡನ್ನು ಸಿದ್ಧಪಡಿಸಿ 2024 ಈ ಸಂಸತ್ತಿನ ಅಧಿವೇಶನದಲ್ಲಿ ಇಟ್ಟಿದ್ದಾರೆ. ಅಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ತಮ್ಮದೇ ಆದಂಥ ಒಂದು ಕೇರ್ ಹೋಮ್ಗಳನ್ನು ಮಾಡಬೇಕು. ಅಂದರೆ ಹಿರಿಯ ನಾಗರಿಕರ ಸಂರಕ್ಷಣೆಗೋಸ್ಕರ ಅವರನ್ನು ನೋಡಿಕೊಳ್ಳಿಕ್ಕೆ, ಯಾಕಂದರೆ ತಂದೆ ಈಗ ಮಕ್ಕಳಿಬ್ಬರು ನೌಕರಿಗೆ ಹೋದ್ರಪ್ಪ ಅಂತಂದರೆ ಅವರು ಸಂರಕ್ಷಣೆ ಮಾಡಲಿಕ್ಕೆ ಯಾರು ನೋಡ್ಕೊಳ್ಬೇಕು ಅನ್ನೋ ಸಮಸ್ಯೆ ಬರುತ್ತೆ. ಡೇ ಕೇರ್ ಹೋಮ್ಸ್ಗಳನ್ನು ನಿರ್ಮಾಣ ಮಾಡಬೇಕು. ಇದು ರಾಜ್ಯದ ಕರ್ತವ್ಯ ಇದೆ. ಅದು ಹಾಗೆ ಕೇಂದ್ರದ ಒಂದು ಕರ್ತವ್ಯ ಇದೆ. ಕೇರ್ ಹೋಮ್ಸ್ಗಳನ್ನು ಮಾಡಿರಿ. ಹಾಗೆ ಮಕ್ಕಳನ್ನು ಈಗ ನೀವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥಲ್ಲಿ ಘಟಕಗಳಲ್ಲಿ ಶಿಶುಪಾಲನಾ ಗೃಹಗಳಂತಿರುತ್ತೆ. ಹಾಗೆ ವಯೋವೃದ್ಧರನ್ನು ದಿನದಲ್ಲಿ ತಂದೆ ಮಕ್ಕಳಿಬ್ಬರು ನೌಕರಿಗೆ ಹೋದಾಗ ಇವರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರನೇ ಒಂದು ಕೇರ್ ಹೋಮ್ಸ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಕನಿಷ್ಠ ಈ ಮಕ್ಕಳಿಂದ ಜೀವನಾಂಶಕ್ಕಾಗಿ 10,000 ರೂಪಾಯಿವರೆಗೆ ನಾವು ಜೀವನಾಂಶವನ್ನು ಮಕ್ಕಳಿಂದ ಕೇಳಲಿಕ್ಕೆ ಬರುತ್ತೆ. ಒಂದು ವೇಳೆ ಅವ್ರು ನಮ್ಮನ್ನು ಬಿಟ್ಟುಬಿಟ್ಟಿದ್ರು ಅಥವಾ ವಿದೇಶದಲ್ಲಿ ಇದ್ರಪ್ಪ ಅಂತಂದರೆ ನಮ್ಮ ಜೀವನ ನಿರ್ವಹಣೆಗೆ, ಹಿರಿಯರ ಜೀವ ನಿರ್ವಹಣೆಗೆ ಏನು ಮಾಡ್ಬೋದಪ್ಪ ಅಂತಂದರೆ 10,000ದವರೆಗೆ ಜೀವನಾಂಶವನ್ನು ಕೇಳ್ಬೋದು. ಜೊತೆಗೆ ವೈದ್ಯಕೀಯ ಶುಶ್ರೂಷೆಗೆ ಏನಾದರೂ ಖರ್ಚು ವೆಚ್ಚಗಳು ಬೇಕಾಗಿದ್ದರೆ ಅದನ್ನು ಸಹ ಕೇಳಲಿಕ್ಕೆ ಬರುತ್ತೆ. ಹಾಗೂ ಪ್ರತಿ ಪೊಲೀಸ್ ಇಲಾಖೆಗಳಲ್ಲಿಯೂ ಸಹ ಏನು ಮಾಡಬೇಕಪ್ಪ ಅಂತಂತಂದರೆ ಒಬ್ಬ ನೋಡಲ್ ಆಫೀಸರ್ಸ್ಗಳನ್ನು ನೇಮಕ ಮಾಡಿ ಹಿರಿಯರು ಯಾರಾದರೂ ಬಂದ್ರಪ್ಪ ಅಂತಂದರೆ ಅವ್ರದ್ದೇನಾದರೂ ದೂರುಗಳಿದ್ದರೆ ಅವುಗಳನ್ನು ತ್ವರಿತಗತಿಯಲ್ಲಿ ಇತ್ಯರ್ಥಪಡಿಸಿ ಅವರಿಗೆ ಗೌರವಯುತವಾಗಿ ಟ್ರೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ಇಲಾಖೆ, ಪೊಲೀಸ್ ಇಲಾಖೆಯಲ್ಲಿ ಈ ವಿಶೇಷ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿ ಅವರ ಕುಂದುಕೊರತೆಗಳನ್ನು ನೀಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅಲ್ಲಿ ಕೇವಲ SP ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕ್ರಮ ತೆಗೆದುಕೊಳ್ತಾರ? ಅದು ಒಂದೇ ಅಲ್ಲದೆ ಏನು ಮಾಡ್ಬೋದು, ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗಲ್ರಿ, ನಾವು ಇಬ್ಬರು ವಯೋವೃದ್ಧರಿದ್ದೀವಿ, ನಾವು ಈಗ ಏನು ಮಾಡ್ಬೋದಪ್ಪ ಅಂತಂದರೆ ಯಾವುದೇ ಒಂದು ಸ್ವಯಂ ಸೇವಾ ಸಂಘದ ನೆರವನ್ನು ಪಡೆದುಕೊಳ್ಬೋದು. ಅಥವಾ ನಿಮಗೆ ಯಾರಾದರೂ ಕಾನೂನಿನ ಜ್ಞಾನ ಹೊಂದಿದವರು ಇದ್ರಪ್ಪ ಅಂತಂದರೆ ಅವರು ಸಹಾಯ ತೆಗೆದುಕೊಳ್ಬೋದು. ಹಾಗೆ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮದಡಿಯಲ್ಲಿ ಪ್ರತಿ ಜಿಲ್ಲೆಯ ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾನೂನು ಅರಿವು ನೆರವು ಘಟಕಗಳನ್ನು ಸ್ಥಾಪಿಸಿದ್ದಾರೆ. ಅಲ್ಲಿ ಹೋಗಿಯೂ ಸಹ ನೀವು ದೂರನ್ನು ಕೊಟ್ಟರೂ ಸಹ ಆ ದೂರನ್ನು ಪರಿಗಣಿಸಿ ಅವರು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಅಥವಾ ವಯೋವೃದ್ಧರನ್ನು ತ್ಯಜಿಸಿದ್ದಾರೆ ಅಥವಾ ಎಲ್ಲೋ ಬಿಟ್ಟು ಬಂದಿದ್ದಾರೆ ಅಥವಾ ಹಿಂಸೆ ಕೊಡ್ತಾ ಇದ್ದಾರೆ, ಶೋಷಣೆ ಮಾಡ್ತಾ ಇದ್ದಾರೆ, ಅವ್ರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸ್ತಾರೆ. ಇದಕ್ಕೆ
ಅಡ್ವೊಕೇಟ್ಗಳನ್ನು ನೇಮಕ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಈ ಅಧಿನಿಯಮದಲ್ಲಿ ಒಂದು ವಿಶೇಷ ಕಲಂ ಅಡ್ವೊಕೇಟ್ ನೇಮಕ ಮಾಡಿದ್ರೆ ಅಲ್ಲಿಗೆ ಫೀಸ್ ಕೊಡಬೇಕಾಗುತ್ತೆ, ಅವ್ರ ಶುಲ್ಕ ಭರಿಸಬೇಕು, ಕೋರ್ಟಿಗೆಲ್ಲ ಅಡ್ಡಾಡಬೇಕಾಗುತ್ತೆ. ಅಡ್ವೊಕೇಟಿನ ಅವಶ್ಯಕತೆ ಇಲ್ಲ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀವು ತಿಳಿಸಿದರೆ ಸಾಕು, ಅವರೇ ಮುಂದೆ ನಿಂತು ಈ ಪ್ರಕರಣವನ್ನು ಇತ್ಯರ್ಥಪಡಿಸ್ತಾರೆ. ಹಿರಿಯ ನಾಗರಿಕರಿಗೆ ಏನೇನು ಸುರಕ್ಷತೆ ಕೊಡಬೇಕು, ಅವ್ರ ಮಕ್ಕಳಿಂದ ಏನೇನು ಸೌಲಭ್ಯಗಳು ಸಿಗಬೇಕು, ಅದ್ರ ಬಗ್ಗೆ ಸಂರಕ್ಷಣಾ ಅಧಿಕಾರಿ ಅಂತೇಳಿ ಈ ಕಾಯ್ದೆ 18ನೇ ಕಲಮಿನಲ್ಲಿ ಹೇಳ್ಕೊಡುತ್ತೆ. ಅದ್ರ ಪ್ರಕಾರ ಏನಿದೆಪ್ಪ ಅಂತಂದರೆ ಇವ್ರಿಗೆ ಏನೇನು ಬೇಕು ಹಿರಿಯ ನಾಗರಿಕರಿಗೆ ಅವ್ರ ಮಕ್ಕಳಿಂದ ಪಡೆದು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ. ಈ ಅಧಿನಿಯಮದಲ್ಲಿ ಇನ್ನೊಂದು ಏನಿದೆಪ್ಪ ಅಂತಂತಂದರೆ, ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಪ್ರತಿಯೊಂದು ಘಟಕಗಳಲ್ಲಿ ಓಲ್ಡ್ ಏಜ್ ಹೋಮ್ಗಳನ್ನು ಸ್ಥಾಪನೆ ಮಾಡಬೇಕು. ಅನಾಥಾಶ್ರಮ ಅಲ್ಲದೆ ಸರ್ಕಾರನೇ ಓಲ್ಡ್ ಏಜ್ ಹೋಮ್ಗಳನ್ನು ನಿರ್ಮಾಣ ಮಾಡಿ ಅಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ಸುರಕ್ಷತೆಗೆ ಏನೇನು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ. ಅಲ್ಲದೆ ಈಗ ಮಕ್ಕಳು ತಮ್ಮ ತಂದೆ ತಾಯಿಗಳಿಂದ ಎಲ್ಲ ಸ್ವತ್ತುಗಳನ್ನು ಏನೇನು ಗಿಫ್ಟ್ ಡೀಡ್ ಮುಖಾಂತರ ಆಗಲಿ, ದಾನದ ಮುಖಾಂತರ ಆಗಲಿ, ಅಥವಾ ವಾರಸಿನ ಉತ್ತರಾಧಿಕಾರದ ಮುಖಾಂತರ ಏನು ಪ್ರಾಪರ್ಟಿಗಳನ್ನು ಪಡೆದುಕೊಂಡು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನು ಹೊರ ಹಾಕಿದ್ರು, ಅಥವಾ ನೀ ಸೊಸಿ ಬಲ್ ಹೋಗು, ಮಗಳ ಬಲ್ ಹೋಗು, ನಾವು ನೋಡ್ಕೊಳ್ಳಲ್ಲ, ನಮ್ಮ ಕೈಲಾಗಲ್ಲ ಅಂತಂತಂದರೆ ಅವ್ರು ಏನು ಈ ಸ್ವತ್ತನ್ನು ಅವರಿಂದ ಪಡೆದುಕೊಂಡಿರ್ತಾರ ಆ ಸ್ವತ್ತನ್ನು ಹೊಳ್ಳಿ ವಾಪಸ್ ತೆಗೆದುಕೊಳ್ಳಿಕ್ಕೆ ಬರುತ್ತೆ. ಈ ಅಧಿನಿಯಮದ 23ನೇ ಕಲಮಿನ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ, ಒಂದು ವೇಳೆ ಮಕ್ಕಳು ನಮ್ಗೆ ಆಶ್ವಾಸನೆ ಕೊಟ್ಟು ನಾವು ನೋಡ್ಕೊಳ್ತೀವಿ ಅಂಥೇಳಿ ತಮ್ಮ ತಂದೆ ತಾಯಿಯಿಂದ ಏನು ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ಆಮೇಲೆ ನೋಡ್ಕೊಳ್ಳದೆ ಇದ್ದಾಗಪ್ಪ ಅಂತಂದರೆ ಅವು ಏನೇನು ದಸ್ತಾವೇಜುಗಳನ್ನು ಅವರು ಡೀಡ್ಸ್ಗಳನ್ನು ಮಾಡ್ಕೊಂಡಿರ್ತಾರೆ, ಅದು ಸೇಲ್ ಡೀಡರೇ ಮಾಡ್ಕೊಂಡಿರಲಿ ಅಥವಾ ಪಾರ್ಟಿಷನ್ ಡೀಡರೇ ಮಾಡ್ಕೊಂಡಿರಲಿ ಅಥವಾ ಗಿಫ್ಟ್ ಡೀಡ್ ಮಾಡ್ಕೊಂಡ್ರು ಅಂಥವೆಲ್ಲವುಗಳನ್ನು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಈ ನ್ಯಾಯಾಲಯಕ್ಕೆ ಹೋದಾಗ ಅವುಗಳನ್ನು ಶೂನ್ಯ ಎಂದು ಪರಿಗಣನೆ ಮಾಡಿ ಮತ್ತೆ ಆ ಹಿರಿಯರಿಗೆ ಆ ಸ್ವತ್ತುಗಳನ್ನು ವಾಪಸ್ ಪಡೆದುಕೊಳ್ಳಿಕ್ಕೆ ಹಕ್ಕಿದೆ. ಇದೇ ಈ ಕಾಯ್ದೆಯ ವಿಶೇಷತೆ ಏನಿದೆಪ್ಪ ಅಂತಂದರೆ, ನೀವೇನಾದರೂ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಬಿಟ್ಟಿದ್ರಿ, ಆ ಪ್ರಾಪರ್ಟಿ ಅವ್ರು ತೊಗೊಂಡು ನಿಮಗೆ ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ, ಶೋಷಣೆ ಮಾಡ್ತಾಯಿದ್ದಾರೆ ಅಂತಂದರೆ ನೀವು ನಿಮ್ಮ ಆಸ್ತಿಯನ್ನು ಹೊಳ್ಳಿ ಪಡಿಬೋದು. ಈ ಕಾಯ್ದೆ ಉದ್ದೇಶನೇ ಹಿರಿಯರನ್ನು ಗೌರವಿಸಬೇಕು, ಸಂರಕ್ಷಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿರುವುದರಿಂದ ಈ ಕಾಯ್ದೆ ಇಷ್ಟು ಮುಖ್ಯ ಅಂಶಗಳನ್ನು ಒಳಗೊಂಡಿದೆ. ನಮ್ಮ ಹಿರಿಯರಿಗೆ ನಮ್ಮ ಗೌರವ. ಅಜ್ಜ, ಕೇಳಿದೆ ನೀ ನಮ್ಮ ಅತಿಥಿಗಳ ಮಾತ? ಹೌದು ಲಕ್ಷ್ಮಿ, ಕೇಳಿದೆ. ಈ ಮೂಲಕ ನಮ್ಮ ವಿಶೇಷ ಕಾರ್ಯಕ್ರಮ ನಮ್ಮ ಹಿರಿಯರು ನಮ್ಮ ಗೌರವದ 3ನೇ ಸಂಚಿಕೆಯನ್ನ ಮುಗಿಸೋಣ. ಮತ್ತ ಅಟಲ್ ವಯೋ ಅಭ್ಯುದಯ ಯೋಜನೆ ಮತ್ತು ಹಿರಿಯ ನಾಗರಿಕರ ಕಾನೂನು ಹಕ್ಕುಗಳ ಬಗ್ಗೆ ಮಾತಾಡಿವಿ. ಕೇಳುಗರೆ, ಈ ಕಾರ್ಯಕ್ರಮ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ನವದೆಹಲಿ ಇವರ ಸಹಯೋಗದಲ್ಲಿ ಮೂಡಿಬಂತು. ಸ್ನೇಹಿತರೆ, ಅಟಲ್ ವಯೋ ಅಭ್ಯುದಯ ಯೋಜನೆ ಕೇವಲ ಒಂದು ಯೋಜನೆ ಅಷ್ಟೇ ಅಲ್ಲ, ಇದು ನಮ್ಮಂತ ಹಿರಿಯರಿಗೆ ಸಮೃದ್ಧ ಜೀವನವನ್ನು ನಡೆಸಾಕ ಸಹಾಯ ಮಾಡುವ ಒಂದು ಆಂದೋಲನ ಆಗ್ಯದ. ಹಾ ಅಜ್ಜ, ಖರೆ ಅಜ್ಜ. ಇದು ಈ ಯೋಜನೆ ನಮ್ಮ ಹಿರಿಯರಿಗೆ ಅವ್ರಿಗೆ ಬೇಕಾಗುವಂತ ಗೌರವ ಮತ್ತು ಆತ್ಮಗೌರವ ವಾಪಸ್ ಪಡ್ಯಾಕು ಸಹಾಯ ಮಾಡ್ತೈತಿ. ಇದಷ್ಟ ಅಲ್ದ ಅವರಿಗೆ ಅಪರಾಧಗಳನ್ನ ತಡ್ಯಾಕ ಮತ್ತು ದೌರ್ಜನ್ಯ ಹಿಂಸೆದ ವಿರುದ್ಧ ಧೈರ್ಯದಿಂದ ತಮ್ಮ ಧ್ವನಿ ಎತ್ತಾಕ ಸಹಾಯ ಮಾಡ್ತೈತಿ. ನಮ್ಮ ಹಿರಿಯರ ಯಾವುದೇ ಸಹಾಯ ಇಲ್ಲ ಮಾಹಿತಿ ಬೇಕಪ್ಪ ಅಂದ್ರ ರಾಷ್ಟ್ರೀಯ ಸಹಾಯವಾಣಿ 14567 ಇದಕ್ಕೆ ಫೋನ್ ಮಾಡಿ ಮಾತಾಡಿ ಅವ್ರಿಗೆ ಏನ್ ಬೇಕು ನೋಡ ಅದೆಲ್ಲ ಕೇಳ್ಬೋದು ನೋಡಜ್ಜ. ಭಾರತ ನಮ್ಮ ದೇಶ ತುಂಬಾ ಭವ್ಯವಾದದ್ದು, ನಮ್ಮ ಹಿರಿಯರು ನಮ್ಮ ಗೌರವ. ಕೇಳುಗರೆ, ಈ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸುವ ಸಮಯ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಗುತ್ತಿರಿ, ಸಂತೋಷ ಹಂಚಿಕೊಳ್ಳಿ ಮತ್ತು ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ರಿ. ಬಾಯ್ ಬಾಯ್. ಕೇಳುಗರೆ, ಇದು 89.6 FM ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಗದಗ್. ನಮ್ಮ ಧ್ವನಿ ನಿಮಗಾಗಿ. ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ, ಭಾರತ ಸರ್ಕಾರ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ನಾವು ಅರ್ಪಿಸುತ್ತಿದ್ದೇವೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ. ಇದುವರೆಗೆ KH ಪಾಟೀಲ್ ಕೃಷಿ ವಿಜ್ಞಾನ ಕೇಂದ್ರದಿಂದ
89.6 ಎಫ್ಎಂ ಕಂಪನಾಂಕದಲ್ಲಿ ಪ್ರಸಾರವಾಗುತ್ತಿರುವ ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋದಲ್ಲಿ ಕಾನೂನು ಜಾಗೃತಿ ಕಾರ್ಯಕ್ರಮ ಕೇಳಿದಿರಿ. ನಿಮ್ಮ ನೆಚ್ಚಿನ ಸಹಕಾರ ರೇಡಿಯೋ ಪ್ರತಿದಿನ ಬೆಳಿಗ್ಗೆ 7ರಿಂದ 10:30 ಮರುಪ್ರಸಾರ ಸಂಜೆ 6ರಿಂದ 9:30 ಇರುತ್ತದೆ.